ಇಲ್ಲಿ ಈ ರಸ್ತೆಗಳು ಹೆದ್ದಾರಿ ಪ್ರಾಧಿಕಾರದ ನಿಯಮ ನೀವು ಕೇಳಿದ್ದೀರಿ. 60 ಕಿಲೋಮೀಟರ್ ಅಂತರಗಳಿರಬೇಕು ಕನಿಷ್ಠ. ಆ ನಂತರ ಆ ರಸ್ತೆಯಲ್ಲಿ ಎಲ್ಲ ಸೌಲಭ್ಯಗಳಿರಬೇಕು. ಆ ರಸ್ತೆ ಅಂತಾರಾಷ್ಟ್ರೀಯ ಗುಣಮಟ್ಟ ಹೊಂದಿರಬೇಕು. ಅದೆಲ್ಲ ಇದ್ದರೆ ಅದರಲ್ಲಿ ಟೋಲ್ ಮಾಡಲಿಕ್ಕೆ ಹೆದ್ದಾರಿ ಪ್ರಾಧಿಕಾರದ ನಿಯಮ ಇರುವಂಥದ್ದು. ಒಂದು ರಸ್ತೆಗೆ ಒಂದು ನಂಬರ್ ಇದೆ. ಹೆದ್ದಾರಿ ಪ್ರಾಧಿಕಾರ ಪ್ರತಿ ರಸ್ತೆಗಳಿಗೂ ಒಂದು ನಂಬರ್ ಕೊಟ್ಟಿದೆ. ಆದರೆ ಇತ್ತೀಚೆಗೆ ನಂಬರ್ಗಳನ್ನು ಸ್ವಲ್ಪ ಅದಲು ಬದಲುಗಳೆಲ್ಲ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಿನಿಂದ ಮಂಗಳೂರುವರೆಗಿನ ರಸ್ತೆಗೆ 48 ಇತ್ತು ಮೊದಲು, ಈಗ ಅದು 75 ಆಗಿದೆ. ಆದರೆ ಈಗ ನೋಡುವಾಗ ಅದನ್ನು ಕೂಡ ಸ್ವಲ್ಪ ತಿರುಚಿ ಮಂಗಳೂರಿನಿಂದ BC ರೋಡ್ವರೆಗೆ 73, ಆ ನಂತರ 75 ಅಂತ ಕೆಲವು ಕಡೆಗಳೆಲ್ಲ ಬರ್ತಾ ಇದೆ. ಇಲ್ಲಿ ಓಕೆ, ಈ ಒಂದು ರಸ್ತೆಗೆ ಅದು 75 ರಾಷ್ಟ್ರೀಯ ಹೆದ್ದಾರಿ ಆದರೆ ಇಲ್ಲಿ ಮತ್ತೊಂದು ರಸ್ತೆ ಇದರಲ್ಲಿ ಹೋಗ್ತದೆ. ತಲಪಾಡಿಯಿಂದ ಹೆಜಮಾಡಿವರೆಗೆ ಎಷ್ಟು ಕಿಲೋಮೀಟರ್ ಆಗ್ತದೆ? 60 ಕಿಲೋಮೀಟರ್ ಇದೆಯಾ? ಇಲ್ಲ. ಈಗ ಬ್ರಹ್ಮರಕೊಟ್ಲು ಆ ರಸ್ತೆಯ ಪ್ರಾಜೆಕ್ಟ್ ಬಂದಂಥದ್ದು ಸುರತ್ಕಲ್ ಟು ಬ್ರಹ್ಮರಕೊಟ್ಲು, ಏನದು ಪೋರ್ಟ್ ಕನೆಕ್ಟಿವಿಟಿ ರೋಡ್ ಅಂತ ಅದಕ್ಕೆ ನಮಗೆ ರಸ್ತೆಗೆ ಹೆಸರು ಕೊಟ್ಟಿದ್ದಾರೆ. ಅದು ಒತ್ತಡಗಳ ಮೇಲೆ ಅದನ್ನಲ್ಲಿ ತೆಗೆದಿದ್ದಾರೆ. ಆ ರಸ್ತೆ ಆ ವ್ಯಾಪ್ತಿ ಕೂಡ ಇರುವಂಥದ್ದು ಕೇವಲ 39 ಕಿಲೋಮೀಟರ್. ಅವರು ಕಲೆಕ್ಟ್ ಮಾಡ್ತಾ ಇದ್ರು ತುಂಬಾ ವರ್ಷ. ಈಗ ವಳಾಲ್ನಲ್ಲಿ ಹೊಸ ಚತುಷ್ಪಥ 4 ಲೈನ್ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಅಂತಿಮ ಹಂತ ಆಗುವುದಕ್ಕಿಂತ ಮೊದಲೇ ಟೋಲ್ನ ಕಾಮಗಾರಿಗಳನ್ನೆಲ್ಲ ಪೂರ್ತಿ ಮಾಡಿ ಅದಕ್ಕೆ ಬೇಕಾದ ಟೋಲ್ ಸೆಟಪ್ ಮಾಡಿ ಅಲ್ಲಿ ಎಲ್ಲ ಸಿಗ್ನಲ್ಗಳು, ಆ ಟೋಲಿಗೆ ಬೇಕಾದಂತಹ ದೀಪಗಳಿದೆಯಲ್ಲ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಯಾವ ಕ್ಷಣದಲ್ಲೂ ಅದು ಓಪನ್ ಆಗುವ ಸಾಧ್ಯತೆ ಇದೆ. ಅಲ್ಲಿಂದ ಇಲ್ಲಿಗೆ ಇರುವಂಥ ಡಿಸ್ಟೆನ್ಸ್ ಎಷ್ಟು? ಸುಮಾರು 30, 35, 40 ಕಿಲೋಮೀಟರ್. ಇಷ್ಟು ಇದರಲ್ಲಿ ಈ ಕಾನೂನು ಯಾರಿಗಿರುವುದು? ಜನಸಾಮಾನ್ಯರು ಒಂದು ತಪ್ಪು ಮಾಡಿದರೆ, ಜನಸಾಮಾನ್ಯರು ಒಂದು ಇನ್ಶೂರೆನ್ಸ್ ಕಟ್ಟದೆ ವಾಹನದಲ್ಲಿ ಹೋದ್ರೆ ಅವರಿಗೆ ಪೊಲೀಸರು ಫೈನ್ ಹಾಕ್ತಾರೆ. ಅವರು ಕಟ್ಟಬೇಕು, ಅದು ಕಾನೂನು. ಹಾಗಾದ್ರೆ ಸರ್ಕಾರಕ್ಕೆ ಈ ಕಾನೂನು ಇಲ್ವಾ? ಸರ್ಕಾರ ಯಾಕೆ ಈ ಕಾನೂನು ಮಾಡಿ ಇಟ್ಟದ್ದು? 60 ಕಿಲೋಮೀಟರ್ ವ್ಯಾಪ್ತಿಯೊಳಗಿರಬೇಕು, ಅಲ್ಲಿ ಆಂಬುಲೆನ್ಸ್ ಬೇಕು, ಅಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳು ಬೇಕು, ಜನರಿಗೆ ಶೌಚಾಲಯ ಬೇಕು. ಇದು ಯಾರಿಗೆ ಈ ಕಾನೂನು ಮಾಡಿ ಇಟ್ಟದ್ದು? ನೀವೊಮ್ಮೆ ಮಂಗಳೂರಿನಿಂದ ಅಲ್ಲಿವರೆಗೆ ಹೋಗಿ, ನಾನು ಕೇಳ್ತಾ ಇರೋದು, ಬೆಳಿಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಈ ಮಾತು ಕೇಳಿದರೆ, ನಾಚಿಕೆ ಮಾನ ಮರ್ಯಾದೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಇದೆಯಾ? ಈ ಬಡವರಿಂದ, ಈ ಟೆಂಪೋ ಚಾಲಕರಿಂದ, ಇಲ್ಲಿ ಟ್ಯಾಕ್ಸಿ ಚಾಲಕರಿಂದ ಈ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ, ನಾವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಈಗಿನ ಫ್ಯೂಯಲ್ನ ರೇಟ್ ಏನು, ಈಗಿನ ಬಿಡಿಭಾಗಗಳ ರೇಟ್ ಏನು, ಇದು ಏನು ಇನ್ಸೂರೆನ್ಸ್ ರೇಟ್ ಎಷ್ಟು ಜಾಸ್ತಿ ಆಗಿದೆ, ಟ್ಯಾಕ್ಸ್ಗಳೆಷ್ಟು ಜಾಸ್ತಿ ಆಗಿದೆ. ವಾಹನ ಚಾಲಕರು ಆ ವೃತ್ತಿಯನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲದೆ ಸಾಲದಲ್ಲಿ ಮುಳುಗಿ ಅವರೊಂದು ಬೇರೆ ಏನು ಜೀವನ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು? ಈ ಟ್ಯಾಕ್ಸಿ ವಾಹನಗಳು. ಏರ್ಪೋರ್ಟ್ಗೆ ಒಂದು ಬಾಡಿಗೆ ಹೋದರೆ ಹೋಗಿ ಬರುವಾಗ 150 ರೂಪಾಯಿ ಅಲ್ಲಿ ತೆಗಿತಾರೆ. ಅವರಿಗೆ ಅಲ್ಲಿ ಬಾಡಿಗೆ ಸಿಗುವುದು 1500 ರೂಪಾಯಿ ಬಾಡಿಗೆ ಸಿಗ್ತದೆ. ಇಲ್ಲಿ ಪಿಕಪ್ ಚಾಲಕರು, ಲಾರಿ ಚಾಲಕರು, ಟೆಂಪೋ ಚಾಲಕರು, ಇಡೀ ಸಾರಿಗೆ ವ್ಯವಸ್ಥೆನೇ ಇವತ್ತು ನಷ್ಟದಡೆಗೆ ಮುಳುಗಿದೆ. ಅಂಥ ಸಂದರ್ಭದಲ್ಲಿ ಈ ಸರ್ಕಾರಗಳು ಈ ಟೋಲ್ಗಳನ್ನು, ಈ ಹಗಲು ದರೋಡೆ, ಇದು ದರೋಡೆ ಅಂತ ಹೇಳಿದ್ರೆ ಸರ್ಕಾರಿ ಪ್ರಾಯೋಜಿತವಾದಂತಹ ಹಗಲು ದರೋಡೆ. ಇದು ಲೂಟಿ, ಜನರ ಕಿಸೆಗೆ ಕೈ ಹಾಕಿ ಎಳೆಯುವಂಥದ್ದು. ಅಲ್ಲಿ ದುಡ್ಡು ಕೊಡ್ಲಿಲ್ಲದ್ರೆ ಅವರು ಗೂಂಡಾಗಳು ಗೇಟು ಎತ್ತದೆ ಅಲ್ಲಿ ನಿಂತುಕೊಂಡು ಇವರೊಂದಿಗೆ ಗಲಾಟೆ ಮಾಡ್ತಾರೆ. ಕಾರ್ನಲ್ಲಿ ಮಹಿಳೆಯರಿದ್ರೆ, ಮಕ್ಕಳಿದ್ರೆ, ನಾನು ನೋಡಿದ್ದೇನೆ. ನಾವು ವಿಡಿಯೋ ಮೊಬೈಲ್ ಮಾಡಲಿಕ್ಕೆ ವಿಡಿಯೋ ತೆಗೆದ ಕೂಡಲೇ ಅವರು ನಿಲ್ಲಿಸ್ತಾರೆ. ಅದು ಇಲ್ಲಿ ದಿನಂಪ್ರತಿ ಬ್ರಹ್ಮರಕೊಟ್ಲು ಟೋಲ್ ಗೇಟ್ನಲ್ಲಿ ಒಂದು CC ಕ್ಯಾಮರಾವನ್ನು ಪೊಲೀಸರು ಹಾಕ್ಲಿ ಅಥವಾ ಜಿಲ್ಲಾಡಳಿತ ಹಾಕ್ಲಿ, ಅಲ್ಲಿ ಇರುವಂಥ CC ಕ್ಯಾಮರಾ ಅವರದ್ದೇ, ಯಾರು ಟೋಲ್ ಕಲೆಕ್ಟ್ ಮಾಡುವವರದು. ಅಲ್ಲಿ ದಿನಂಪ್ರತಿ ಒಂದು 10-15 ಗಲಾಟೆ ಆಗ್ತದೆ. ಏನಾದ್ರೂ ಬಂಟ್ವಾಳ ನಗರ ಠಾಣೆಯಲ್ಲಿ FIR ಮಾಡುವುದಾದ್ರೆ ಒಂದು ದಿವಸಕ್ಕೆ 10ಕ್ಕಿಂತ ಹೆಚ್ಚು FIR ಅಲ್ಲಿ ತಯಾರಾಗ್ತದೆ. ಯಾರು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾಕೆ? ಅವ್ರು ಏನಾದ್ರು ಕೊಟ್ಟು ಸಮಾಧಾನ ಮಾಡಿ ಮತ್ತೆ ಆ ಕಡೆ ಹೋಗ್ತಾರೆ. ಸ್ವಾಭಿಮಾನ ಮತ್ತು ಅವರು ಮರ್ಯಾದೆಗೆ ಅಂಜಿ ಗಲಾಟೆಗೆ ಹೋಗ್ತಾ ಇಲ್ಲ, ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಲ್ಲಿ.